ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್. ನಾನು GM ಪವಿತ್ರ. ಮುಂಬೈ ಹೋರ್ಡಿಂಗ್ ಕೇಸ್ನಲ್ಲಿ 16 ಜನ ಸತ್ತೋಗಿ 70 ಜನರಿಗೆ ಗಂಭೀರ ಗಾಯಗಳಾಗಿತ್ತು. ಆ ಹೋರ್ಡಿಂಗ್ ಪರ್ಮಿಷನ್ಗೆ ಕೊಟ್ಟಿರುವಂತ ಹೋರ್ಡಿಂಗ್ ಗಿಂತ 9 ಪಟ್ಟು ಅದು ದೊಡ್ಡ ಇತ್ತು. ಜೊತೆಗೆ ಇಲ್ಲಿಗಲ್ ಕೂಡ ಹೌದು. BMC ಅಂದ್ರೆ ಬೃಹತ್ ಮುಂಬೈ ಕಾರ್ಪೊರೇಷನ್ ಅವರಿಗೂ ಸಹ ಇದು ಗೊತ್ತಿತ್ತು. ಆದ್ರೂ ಕೂಡ ಯಾರು ಏನು ಮಾಡಿಲ್ಲ. ದೊಡ್ಡ ಗಾಳಿ ಬಂತು, ಹೋರ್ಡಿಂಗ್ ಬಿತ್ತು, ಒಂದಿಷ್ಟು ಜನ ಸತ್ತೋದ್ರು. ಮನುಷ್ಯರ ಜೀವಕ್ಕೆ, ಅದರಲ್ಲೂ ಬಡವರ ಜೀವಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ? ಇದೆ. ಎಷ್ಟು ಬೆಲೆ ಗೊತ್ತಾ? 300 ಪದಗಳ ಪ್ರಬಂಧ ಅಷ್ಟೆ. ನಾನೇನ್ ಕಾಮಿಡಿ ಮಾಡ್ತಾ ಇಲ್ಲ. ಕಾಮಿಡಿ ಮಾಡ್ತಾ ಇರೋದು ನಮ್ಮ ಸಿಸ್ಟಮ್ ಮತ್ತು ಕಾನೂನು ನಮ್ ಜೊತೆ ಕಾಮಿಡಿ ಮಾಡ್ತಾ ಇದೆ. ಪುಣೆಯಲ್ಲಿ ಪೋರ್ಷ್ ಐಷಾರಾಮಿ ಕಾರಿಂದ 2 ಜೀವ ಹೋಗಿದೆ. ಆ ಆಕ್ಸಿಡೆಂಟ್ ಮಾಡಿದ್ದು 17 ವರ್ಷದ 8 ತಿಂಗಳ ಹುಡುಗ. ಫಸ್ಟ್ ಆಫ್ ಆಲ್, ಲೈಸೆನ್ಸ್ ಇಲ್ದೇನೆ ಕಾರ್ ಓಡಿಸೋದೇ ತಪ್ಪು. ಅಂಥದ್ರಲ್ಲಿ ಈ 17 ವರ್ಷದ ಹುಡುಗ ಕುಡ್ಕೊಂಡು ಗಾಡಿ ಓಡಿಸ್ತಾ ಇದ್ದ. ಇವನಿಂದ ಪ್ರಾಣ ಕಳ್ಕೊಂಡಿದ್ದು 2. ಇಷ್ಟೆಲ್ಲ ಮಾಡಿದವನಿಗೆ ಕೇವಲ 15 ಗಂಟೆಯಲ್ಲಿ ಬೇಲ್ ಸಿಗತ್ತೆ. ಯಾಕೆ ಗೊತ್ತಾ? ಆತ 300 ಪದಗಳ ಪ್ರಬಂಧ ಬರೆದಿದ್ದ ಅಂತ. ಆಕ್ಸಿಡೆಂಟ್ ವಿಷಯಕ್ಕಿಂತ ಜಾಸ್ತಿ ಶಾಕ್ ಆಗಿದ್ದು ಪ್ರಬಂಧದ ವಿಷಯ ಕೇಳಿ. ಅಂದ್ರೆ ಆ ಆಕ್ಸಿಡೆಂಟ್ ಮಾಡಿದ ಹುಡುಗನಿಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ 300 ಪದಗಳ ಪ್ರಬಂಧ ಬರೆಯೋಕೆ ಪೊಲೀಸರು ಕೊಡ್ತಾರೆ. ಆತ ಬರಿತಾನೆ, ಕೊನೆಗೆ ಆತನಿಗೆ ಬೇಲ್ ಕೊಡ್ತಾರೆ. ಈ ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗತ್ತೆ. ಜನ ಬಾಯಿಗೆ ಬಂದ ಹಾಗೆ ಪೊಲೀಸರಿಗೆ ಬೈಯೋಕ್ ಶುರು ಮಾಡ್ತಾರೆ. ಆಗ ಪುಣೆ ಪೊಲೀಸರು ಏನ್ ಹೇಳ್ತಾರೆ ಗೊತ್ತಾ? ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸೊ ಈಗ ಈ ಕೇಸ್ ಏನು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ವೇದಾಂತ್ ಅಗರ್ವಾಲ್ 17 ವರ್ಷದ 8 ತಿಂಗಳ ಹುಡುಗ. ಇವನೇ ಆಕ್ಸಿಡೆಂಟ್ ಮಾಡಿದ್ದು. ಇವೇನ್ ಸಾಮಾನ್ಯ ಹುಡುಗ ಅಲ್ಲ. ಇವನಪ್ಪ ಪುಣೆಯ ಬ್ರಹ್ಮ ರಿಯಾಲಿಟಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ನ ಓನರ್. ಇವ್ರ ಹೆಸರು ವಿಶಾಲ್ ಅಗರ್ವಾಲ್. 17 ವರ್ಷದ ವೇದಾಂತ್ ಕಲ್ಯಾಣ್ ನಗರದಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿದ್ದಾನೆ. ಯಾಕಂದ್ರೆ CBSE ರಿಸಲ್ಟ್ ಬಂತು, ಅದೇ ಖುಷಿಗೆ. 17 ವರ್ಷದ ವೇದಾಂತ್ ಪಬ್ ನಲ್ಲಿ ಪಾರ್ಟಿ ಮಾಡಿದ್ದು, ಆಲ್ಕೋಹಾಲ್ ಸೇವಿಸಿದ್ದು ಎಲ್ಲಾನು ಸಹ ಅಲ್ಲಿನ CCTVಯಲ್ಲಿ ರೆಕಾರ್ಡ್ ಆಗಿದೆ. ಡ್ರಿಂಕ್ಸ್ ಮಾಡೋದಕ್ಕೆ ಈತ ಮೈನರ್ ಅಲ್ಲ. ಇನ್ನು ಕುಡಿದ ನಶೆಯಲ್ಲಿದ್ದ ವೇದಾಂತ್ ಡ್ರೈವರ್ ಹತ್ರ ಸೈಡ್ ಕುತ್ಕೊಳ್ಳೋಕ್ ಹೇಳಿ ತಾನೇ ತನ್ನ ಐಷಾರಾಮಿ ಪೋರ್ಷ್ ಕಾರನ್ನ ಓಡಿಸೋಕೆ ಶುರು ಮಾಡ್ತಾನೆ. 5 ಕೋಟಿ ರೂಪಾಯಿನ ಸೂಪರ್ ಕಾರ್ ಓಡಿಸೋಕೆ ಈತ ಮೈನರ್ ಅಲ್ಲ. ಕಲ್ಯಾಣ್ ನಗರದಿಂದ ಹೊರಟ ವೇದಾಂತ್ 200 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸಣ್ಣ ಸಣ್ಣ ಗಲ್ಲಿಯಲ್ಲೇ ನುಗ್ಸಿ ಡ್ರೈವ್ ಮಾಡ್ತಿರ್ತಾನೆ. ಈ ರೀತಿ ರೇಸ್ ಡ್ರೈವರ್ ಆಗೋಕ್ಕೂ ಸಹ ವೇದಾಂತ್ ಅಗರ್ವಾಲ್ ಮೈನರ್ ಆಗಿರ್ಲಿಲ್ಲ. 17 ವರ್ಷದ ವೇದಾಂತ್ ಅಗರ್ವಾಲ್ ಅನೀಶ್ ಅವಾಧಿಯಾ ಹಾಗೂ ಅಶ್ವಿನಿ ಕೋಸ್ಟಾಗೆ ಗುದ್ತಾನೆ. ಅವರಿಬ್ರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅವರಿಬ್ರು ಕೂಡ ಪಾರ್ಟಿ ಮುಗಿಸಿ ತಮ್ಮ ಬೈಕಲ್ಲಿ ಬರ್ತಾ ಇರುವಾಗ ಈ ವೇದಾಂತ್ ಹೋಗಿ ಅವರ ಬೈಕಿಗೆ ಗುದ್ದಿದ್ದಾನೆ. ಅವರಿಬ್ರು ಕೂಡ ಅಲ್ಲೇ ಸತ್ತು ಹೋಗಿದ್ದಾರೆ. ಹೆಸರಿಗೆ ಮಾತ್ರ ವೇದಾಂತ್, ಆದ್ರೆ ಇವನಿಗೆ ಇದ್ದಿದ್ದು ಮಾತ್ರ ದುಡ್ಡಿನ ಮದ. ಇದೇ ದುಡ್ಡು ವೇದ, ಧರ್ಮ, ಸತ್ಯ ಎಲ್ಲವನ್ನ ಕೂಡ ಮುಚ್ಚಾಕತ್ತೆ ಅನ್ನೋದಕ್ಕೆ ಈ ಘಟನೆ ಕೂಡ ಒಂದು ಸಾಕ್ಷಿ. ಆಕ್ಸಿಡೆಂಟ್ ಮಾಡಿದ ವೇದಾಂತ್ಗೆ ಏನೂ ಆಗೋದಿಲ್ಲ. ಅಪ್ಪ ಕೊಡ್ಸಿದ ಐಷಾರಾಮಿ ಕಾರ್ ಇದೆಯಲ್ಲ, ಕಾರಲ್ಲಿ ಏರ್ ಬ್ಯಾಗ್ಸ್ ಇರುತ್ತೆ. ಸೊ ಅವನಿಗೆ ಏನೂ ಆಗಿಲ್ಲ. ಒಂದು ಸಣ್ಣ ಸ್ಕ್ರಾಚ್ ಸಹ ವೇದಾಂತ್ಗಾಗ್ಲಿಲ್ಲ. ಕೊನೆಗೆ ಅಲ್ಲಿನ ಜನ ವೇದಾಂತನ ಪೊಲೀಸಿಗೆ ಒಪ್ಪಿಸ್ತಾರೆ. ಜನ ಏನ್ ಅನ್ಕೊಂಡ್ರು? ಇವನನ್ನ ಪೊಲೀಸಿಗೆ ಒಪ್ಸಿದ್ರೆ ಜೈಲಿಗೆ ಹಾಕ್ತಾರೆ, ಅವನಿಗೆ ಬುದ್ಧಿ ಕಲಿಸ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಬಾಲಾಪರಾಧಿ ಮಂಡಳಿ ಕೇವಲ 15 ಗಂಟೆ ಒಳಗೆ ಅವನನ್ನ ಬೇಲ್ ಕೊಡ್ಸಿ ವಾಪಸ್ ಮನೆ ಕಳಿಸುತ್ತೆ ಅಂತ ಪಾಪ ಜನರಿಗೆ ಅನುಮಾನ ಕೂಡ ಇದ್ದಿರ್ಲಿಲ್ಲ. ನಮ್ಮ ಭಾರತದಲ್ಲಿ ರೂಲ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಇವನಿಗೆ ಪೊಲೀಸರು ಏನ್ ಮಾಡಿದ್ರು ಗೊತ್ತಾ? ಆಕ್ಸಿಡೆಂಟ್ ಬಗ್ಗೆ 300 ಪದಗಳ ಪ್ರಬಂಧ ಬರೆಯೋಕೆ ಹೇಳಿದ್ರು. ಅಂದ್ರೆ ಆಕ್ಸಿಡೆಂಟ್ ಹೇಗಾಗತ್ತೆ, ಆಕ್ಸಿಡೆಂಟ್ ಆಗಬಾರದು ಅಂದ್ರೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮ ವಹಿಸಬೇಕು ಅಂತ. 2ನೇ ಶಿಕ್ಷೆ ಇದು ವೇದಾಂತ್ಗೆ ಕೊಟ್ಟಿರುವಂತ 1ನೇ ಶಿಕ್ಷೆ. ಇನ್ನು ವೇದಾಂತ್ಗೆ ಕೊಟ್ಟಿರುವಂತ 2ನೇ ಶಿಕ್ಷೆ, ವೇದಾಂತ್ 15 ದಿನ ಟ್ರಾಫಿಕ್ ಪೊಲೀಸರ ಜೊತೆ ಕೆಲಸ ಮಾಡಬೇಕು. ಒಬ್ಬರೇ 15 ದಿನ ಕೆಲಸ ಮಾಡಬೇಕು ಅಂತಂದ್ರೆ ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ ಅಲ್ವಾ? ಸರಿ, 3ನೇದು, ಅವನ ಡ್ರಿಂಕಿಂಗ್ ಹ್ಯಾಬಿಟ್ ಅನ್ನ ಕಡಿಮೆ ಮಾಡಿಸೋಕೆ, 17 ವರ್ಷದ ಹುಡುಗನಿಗೆ ಡ್ರಿಂಕಿಂಗ್ ಹ್ಯಾಬಿಟ್ ಅನ್ನ ಕಡಿಮೆ ಮಾಡಿಸೋಕೆ ಅವನಿಗೆ ಕೌನ್ಸಿಲಿಂಗ್ ಕೊಡಿಸ್ಬೇಕು. ಇದು ಪೊಲೀಸರು ವೇದಾಂತ್ಗೆ ಕೊಟ್ಟಿರುವಂತ ಶಿಕ್ಷೆ. ಇಬ್ಬರ ಜೀವ ಅನ್ನೋದು ಈಗಿನ ಜನರೇಷನ್ ನಲ್ಲಿ ಇಷ್ಟು ಕಾಮಿಡಿ ಆಗ್ಬಿಟ್ಟಿದ್ಯಾ ಅಂತ ಒಂದ್ಸಲ ಯೋಚನೆ ಮಾಡಿ. ಅನೀಶ್ ಅವಾಧಿಯಾ ಹಾಗೂ ಅಶ್ವಿನಿ ಕೋಸ್ಟಾ ಅವರ ಫ್ಯಾಮಿಲಿಗೆ ಹೇಗಾಗಿರ್ಬೇಡ. ಮಕ್ಕಳು ಸತ್ತೋಗಿದ್ದಾರೆ ಅನ್ನೋ ಒಂದ್ ಸುದ್ದಿ ಒಂದ್ ಕಡೆ, ಅವರಿಬ್ಬರ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಇನ್ನೊಂದ್ ಕಡೆ. ಇಷ್ಟೇ ಅಲ್ಲ, ಪುಣೆ ಪೊಲೀಸರ ಮೇಲೂ ಕೂಡ ಒಂದಿಷ್ಟು ಆರೋಪಗಳಿದೆ. ಕೆಲವೇ ಗಂಟೆಗಳಲ್ಲಿ ಕೇಸನ್ನ ಮುಚ್ಚ ಹಾಕೋಕೆ ಎಲ್ಲಾ ಪ್ರಯತ್ನ ಮಾಡಿದ್ರು ಅನ್ನೋದು. ವೇದಾಂತನ ಸ್ಟೇಷನ್ಗೆ ಕರ್ಕೊಂಡು ಹೋದ್ಮೇಲೆ ಅವನಿಗೋಸ್ಕರ ಪಿಜ್ಜಾ ಸಹ ಆರ್ಡರ್ ಮಾಡಿದ್ದಾರೆ. ರಿಪೋರ್ಟ್ಗಳ ಪ್ರಕಾರ ವೇದಾಂತ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ VIP ಟ್ರೀಟ್ಮೆಂಟ್ ಸಿಕ್ಕಿದೆ. ಫುಡ್ ಕೊಟ್ಟು ಅವನಿಗೆ ತಿನ್ನಿಸಿ ಅವನ ರಕ್ತದಲ್ಲಿದ್ದ ಆಲ್ಕೋಹಾಲ್ ಕಂಟೆಂಟ್ ಅನ್ನ ಕಡಿಮೆ ಮಾಡೋಕೆ ಪೊಲೀಸರು ಟ್ರೈ ಮಾಡಿದ್ದಾರೆ. ಸೊ ವೇದಾಂತ್ ಬ್ಲಡ್ ರಿಪೋರ್ಟ್ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇಲ್ಲ ಅಂತ ನೆಗೆಟಿವ್ ರಿಪೋರ್ಟ್ ಬಂದಿದೆ.
ಸಿಕ್ಕಾಪಟ್ಟೆ ಕಷ್ಟಪಟ್ಟು ತಿನ್ಸಿ ಲೇಟಾಗಿ ಬ್ಲಡ್ ಟೆಸ್ಟ್ ಕೊಟ್ಟು ಕೊನೆಗೂ ಬ್ಲಡ್ ರಿಪೋರ್ಟ್ ನೆಗೆಟಿವ್ ಬರೋ ಹಾಗೆ ಪೊಲೀಸರು ಮಾಡಿದ್ರು. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ಡ್ರೈವ್ ಮಾಡ್ತಾ ಇದ್ದಿದ್ದು ವೇದಾಂತ್ ಅಲ್ಲ, ಅವನ ಡ್ರೈವರ್ ಅನ್ನೋ ಸುದ್ದಿ ಕೂಡ ಬಂದೇ ಬರುತ್ತೆ. ಪುಣೆ ಪೊಲೀಸರ ಮೇಲಿರೋ ಇನ್ನೊಂದು ಆರೋಪ ಅಂತಂದ್ರೆ ಪುಣೆಯ NCP MLA ಸುನಿಲ್ ಟಿಂಗ್ರೆ ವೇದಾಂತ್ಗೆ ಬೇಗ ಬೇಲ್ ಕೊಡುವಂತೆ ಒತ್ತಡ ಹಾಕಿದ್ದಾರೆ ಅನ್ನೋದು. ಇದಾದ್ಮೇಲೆ ಸುನಿಲ್ ಮೀಡಿಯಾದವ್ರಿಗೆ ಹೇಳ್ತಾರೆ, ಇಲ್ಲ ನಾನು ಯಾವುದೇ ಪ್ರೆಷರ್ ಹಾಕಿಲ್ಲ, ಆದ್ರೆ ನನಗೆ ಮಧ್ಯರಾತ್ರಿ 3 ಗಂಟೆಗೆ ವಿಶಾಲ್ ಅಗರ್ವಾಲ್ ಕಾಲ್ ಮಾಡಿದ್ರು, ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಸೊ ಒಬ್ಬ ಜನಪ್ರತಿನಿಧಿಯಾಗಿ, ಅಂಡರ್ಲೈನ್ ಜನಪ್ರತಿನಿಧಿಯಾಗಿ, ನನ್ನ ಕ್ಷೇತ್ರದಲ್ಲಿ ಆಕ್ಸಿಡೆಂಟ್ ಆದಾಗ ಅದಕ್ಕೆ ಸ್ಪಂದಿಸೋದು ನನ್ನ ಜವಾಬ್ದಾರಿ. ಸೊ ನಾನು ಬೆಳಿಗ್ಗೆ 6 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಹೋಗಿ ಪೊಲೀಸರಿಗೆ ಹೇಳಿದೆ, ವಿಚಾರಣೆಯನ್ನ ಸರಿಯಾಗಿ ಮಾಡಿ ಸರಿಯಾದ ರೀತಿಯಲ್ಲಿ ವಿಚಾರಣೆ ನಡೆಸಿ ಅಂತ ಹೇಳಿದ್ದೆ ಅಂತ ಹೇಳ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಕ್ಷೇತ್ರದಲ್ಲಿ ನಡೆದಿರುವಂಥ ಆಕ್ಸಿಡೆಂಟ್ ಬಗ್ಗೆ ಸರಿಯಾಗಿ ವಿಚಾರಣೆ ಮಾಡಿ ಅಂತ ಹೇಳುವಂತ ಮಹಾನುಭಾವರು ಇವರು. ಇಂಥವ್ರ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅಲ್ವಾ? ಒಂದ್ ಪ್ರಶ್ನೆ, ಸತ್ತೋದ್ರಲ್ವಾ ಇಬ್ರು, ಅವರ ಮನೆಗೂ ಈ MLA ಸಾಹೇಬ್ರು ಹೋಗಿದ್ರ ಅಂತ? ಬಹುಶಃ ಅವ್ರ ಮನೇಲಿ ಯಾರು ಬಿಲ್ಡರ್ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೋಗಿಲ್ಲ ಇರ್ಬೇಕು. ಇನ್ನು ಪೊಲೀಸರ ಮೇಲಿರೋ 4ನೇ ಆರೋಪ, ಪೊಲೀಸರು ಬೇಲನ್ನ ಯಾಕೆ ಕೊಡಬೇಕು ಅನ್ನೋ ಬಗ್ಗೆ ವಾದನೆ ಮಾಡ್ಲಿಲ್ಲ ಅಂತ. ಸತ್ತೋದ ಇಬ್ಬರ ಫ್ಯಾಮಿಲಿಯವರು ಕೂಡ ಹೇಳೋದು ಇದೊಂದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರ ವಿರುದ್ಧ ಸಿಕ್ಕಾಪಟ್ಟೆ ಆರೋಪಗಳು ಬರೋಕೆ ಶುರುವಾಗತ್ತೆ. ಕೊನೆಗೆ ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಏನ್ ಮಾಡ್ತಾರೆ? ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ. ಪೊಲೀಸರು ಏನ್ ಹೇಳಿದ್ದಾರೆ ಗೊತ್ತಾ? ನಾನು ನಮ್ಮ ಎಲ್ಲ ಎಫರ್ಟ್ ಅನ್ನ ಹಾಕಿದ್ದೇವೆ, ಬಾಲಾಪರಾಧಿ ನ್ಯಾಯಾಲಯಕ್ಕೂ ನಾವು ಕೇಳಿದ್ದೇವೆ, ತನಿಖೆ ಮಾಡಬೇಕು ಅಂತ ಹೇಳಿದ್ವಿ, ಆದ್ರೆ ಬಾಲಾಪರಾಧಿ ನ್ಯಾಯಾಲಯ ನಮ್ಮ ಬೇಡಿಕೆಯನ್ನ ತಿರಸ್ಕರಿಸ್ತು ಅಂತ ಹೇಳಿದ್ದಾರೆ. ಇವಾಗ ನನಗ್ ಬರೋದು ಒಂದು ಪ್ರಶ್ನೆ, ಸಾವಿರಾರು ಜನ ಏನೂ ತಪ್ಪು ಮಾಡ್ದೇನೆ ವರ್ಷಗಟ್ಲೆ ಕೋರ್ಟ್ ಕೇಸ್ ಅಂತ ಅಲಿತಿರ್ತಾರೆ, ಅಂತವ್ರಿಗೆ ಬೇಲ್ ಸಿಗೋದಿಲ್ಲ. ಇಲ್ಲಿ ಆಕ್ಸಿಡೆಂಟ್ ಮಾಡಿ 2 ಜನ ಸತ್ತೋಗಿದ್ದಾರೆ, ಅಂತವನಿಗೆ ಬರೀ 15 ಗಂಟೆಯಲ್ಲಿ ಬೇಲ್ ಸಿಗತ್ತೆ, ಅದು ಕೂಡ 17 ವರ್ಷದ ಹುಡುಗ ಅವನು. ಓಕೆ, ಮರ್ಯಾದೆ ಉಳಿಸ್ಕೊಳ್ಳೋಕೆ ಪುಣೆ ಪೊಲೀಸ್ ಕಮಿಷನರ್ ಪ್ರಕರಣವನ್ನ ಮೇಲ್ವಿಚಾರಣೆ ಮಾಡಿದ್ದಾರೆ, ಮಾಧ್ಯಮಗಳೊಂದಿಗೆ ಮಾತಾಡೋಕೆ ಶುರು ಮಾಡಿದ್ದಾರೆ, ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೂ ಸಹ ಶುರು ಮಾಡಿದ್ದಾರೆ, ಜಾಮೀನನ್ನ ವಾಪಸ್ ತೆಗೆದುಕೊಳ್ಳುವಂತೆ ಪ್ರೆಷರ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ವೇದಾಂತ್ ತಂದೆ ವಿಶಾಲ್ ಅಗರ್ವಾಲ್ ಅವರನ್ನು ಕೂಡ ಔರಂಗಾಬಾದ್ನಲ್ಲಿ ಬಂಧಿಸಲಾಗಿದೆ. ಉದ್ದೇಶಪೂರ್ವಕವಾಗಿ ಈ ಕೇಸನ್ನ ನೆಗ್ಲೆಕ್ಟ್ ಮಾಡಿರೋ ಬಾಲಾಪರಾಧಿ ನ್ಯಾಯಾಲಯ ಬಾಲ ನ್ಯಾಯ ಕಾಯ್ದೆ ಸೆಕ್ಷನ್ 75 ಮತ್ತು 77ರ ಅಡಿಯಲ್ಲಿ ಮಗನ ಮೇಲಿರುವಂತಹ ಆರೋಪವನ್ನ ಈಗ ತಂದೆಯ ಮೇಲೆ ಹೊರಿಸಲಾಗಿದೆ. ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಈ ಪ್ರಕರಣವನ್ನ ಪುಣೆ ಪೊಲೀಸರು ಕ್ರೈಮ್ ಬ್ರಾಂಚ್ಗೆ ಹಸ್ತಾಂತರಿಸಿದ್ದಾರೆ. ಇದೆಲ್ಲ ಜನರನ್ನ ಒಂದ್ಸಲ ಸೈಲೆಂಟ್ ಮಾಡೋಕೆ ಮಾಡುವಂತ ಸ್ಟ್ರಾಟಜಿ ಅಷ್ಟೇ. ಸ್ವಲ್ಪ ದಿನ ಆದ್ಮೇಲೆ ಜನ ಕೂಡ ಈ ಮ್ಯಾಟರ್ನ ಮರೀತಾರೆ, ಆ ಕೇಸ್ ಕೂಡ ನೆಲಸಮ ಆಗಿ ಹೋಗುತ್ತೆ ಅಷ್ಟೇ. ಈಗ ನಮ್ಮ ಕಾನೂನು ವ್ಯವಸ್ಥೆಗೆ ಇರುವಂತ ನನ್ನ ಒಂದಿಷ್ಟು ಪ್ರಶ್ನೆಗಳು. ಕ್ವಶನ್ ನಂಬರ್ 1, 18 ವರ್ಷ ಕೂಡ ಆಗ್ಲಿಲ್ಲ, ಅವನಿಗೆ ಅವನ ಅಪ್ಪ 5 ಕೋಟಿ ಕಾರ್ ಕೊಡ್ಸಿದ್ದಾರೆ. ಲೈಸೆನ್ಸ್ ಇಲ್ದೇನೆ ಕಾರ್ ಓಡಿಸೋದು ತಪ್ಪಲ್ವಾ? ಅದು ಸಹ ಆತ ಕುಡ್ದಿದ್ದಾನೆ. ಕಾನೂನು ಕಣ್ಣು ಮುಚ್ಕೊಂಡು ಕೂತಿದ್ಯಾ? ಕ್ವಶನ್ ನಂಬರ್ 2, ಸರ್ಕಾರದ ಬಗ್ಗೆ 2 ಮಾತಾಡಿದ್ರೆ ಸಾಕು ಜೈಲಿಗೆ ಕಳಿಸ್ತಾರೆ, ಅಲ್ಲಿ ಬೇಲ್ ಸಹ ಸಿಗೋದಿಲ್ಲ. ಆದ್ರೆ ಇಬ್ಬರ ಜೀವ ತೆಗೆದ ವ್ಯಕ್ತಿಯನ್ನ 15 ಗಂಟೆಯಲ್ಲೇ ಹೇಗೆ ಬೇಲ್ ಕೊಡಿಸ್ತಾರೆ? ಸಾರ್ವಜನಿಕರು ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಆಗತ್ತೆ. ಅದೇ ಒಬ್ಬ ರಾಜಕಾರಣಿ, ಒಬ್ಬ ಉದ್ಯಮಿ, ಒಬ್ಬ ಬಿಲ್ಡರ್, ಒಬ್ಬ ಸ್ಥಳೀಯ ನಾಯಕ ಉಲ್ಲಂಘನೆ ಮಾಡಿದ್ರೆ ಅವರನ್ನ ಬಿಟ್ಟು ಕಳಿಸ್ತಾರೆ. ಇದ್ಯಾವ ಸೀಮೆ ನ್ಯಾಯ? ಮೇ ಬಿ ಈ ಅನ್ಯಾಯಗಳನ್ನ ಆ ನ್ಯಾಯದೇವತೆ ನೋಡ್ಲೇಬಾರ್ದು ಅಂತಾನೆ ಇರಬೇಕು ಒಳ ಕಣ್ಣಿಗೆ ಬಟ್ಟೆ ಕಟ್ಟಿರೋದು. ಸಾರ್ವಜನಿಕರ ಧ್ವನಿ ಅಡಗಿಸುವಂತ ಎಲ್ಲಾ ಕೆಲಸಗಳು ನಡೀತಾ ಇದೆ. ನಮ್ಮ ದೇಶದ ಕಾನೂನು ವ್ಯವಸ್ಥೆ ಗಟ್ಟಿಯಾಗ್ಲೇಬೇಕಾಗಿದೆ, ಇಲ್ಲ ಅಂತಂದ್ರೆ ನಮ್ಮಂತ ಸಾಮಾನ್ಯರು ಬದುಕೋಕ್ ಸಾಧ್ಯನೇ ಇಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.